ರೌಡಿ ಶೀಟರ್ ಬಿಕ್ಲು ಶಿವ ಕೊಲೆ ಪ್ರಕರಣದ ಮತ್ತೋರ್ವ ಆರೋಪಿ ಮಲಯಾಳಿ ಅಜಿತ್ ಬಂಧನ ಭೀತಿಯಿಂದ ತಲೆಮರೆಸಿಕೊಂಡಿದ್ದಾನೆ. ಇದೇ ಆರೋಪಿ ಅಜಿತ್ ಬಿಜೆಪಿ ಶಾಸಕ ಭೈರತಿ ಬಸವರಾಜ್ ಬಲಗೈ ಬಂಟ ಎನ್ನಲಾಗಿದೆ. ಕೊಲೆ ಪ್ರಕರಣದಲ್ಲಿ ಆರೋಪಿ ಕಿರಣ್ ಮನೆ ಮತ್ತು ಕಚೇರಿಯಲ್ಲಿ ಪರಿಶೀಲಿಸಿದ ಪೊಲೀಸರು ಕೆಲ ದಾಖಲೆಗಳನ್ನ ಪತ್ತೆ ಹಚ್ಚಿದ್ರು. ದಾಖಲೆ ಸಂಬಂಧ ಉತ್ತರಿಸುವಂತೆ ಮಲಯಾಳಿ ಅಜಿತ್ಗೆ ನೋಟಿಸ್ ನೀಡ್ತಾ ಇದ್ದಂತೆ ಎಸ್ಕೇಪ್ ಆಗಿದ್ದಾನೆ. ರೌಡಿ ಶೀಟರ್ ಬಿಕ್ಲು ಶಿವ ಹತ್ಯೆಗೂ ಮುನ್ನ A1 ಆರೋಪಿ ಜಗದೀಶ್ ಅಲಿಯಾಸ್ ಜಗ್ಗ ಹಂತಕರನ್ನ ಹೋಟೆಲ್ಗೆ ಕರೆಸಿ ಮೀಟಿಂಗ್ ಮಾಡಿದ್ದಾನೆ. ರಾಮಮೂರ್ತಿ ನಗರದ ಬಾರ್ನಲ್ಲೇ ಕುಳಿತು ಜಗ್ಗನ ಹತ್ಯೆಗೆ ಸ್ಕೆಚ್ ಹಾಕಿದ್ದಾನೆ. ಜುಲೈ 15ರ ರಾತ್ರಿ ಬಾರ್ನಲ್ಲಿ ನಡೆದ ಜಗ್ಗನ ಮೀಟಿಂಗ್ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ರಾತ್ರಿ 8:05ಕ್ಕೆ ಬಿಕ್ಲು ಶಿವನ ಮರ್ಡರ್ ಆಗಿದೆ. ಇದಾದ 10 ನಿಮಿಷಕ್ಕೆ ಅಂದರೆ ರಾತ್ರಿ 8:15ಕ್ಕೆ ಮಾಸ್ಟರ್ ಮೈಂಡ್ ಜಗ್ಗ ತನ್ನ ಮನೆಯಿಂದ ಎಸ್ಕೇಪ್ ಆಗಿದ್ದಾನೆ. ಹೆಣ್ಣೂರಿನ ಕ್ಯಾನೋಪೆ ಅಪಾರ್ಟ್ಮೆಂಟ್ ಲಿಫ್ಟ್ನಿಂದ ಇಳಿದ ಜಗ್ಗ ತನ್ನ ಆಡಿ ಕಾರ್ನಲ್ಲಿ ಎಸ್ಕೇಪ್ ಆಗಿದ್ದಾನೆ. ಜಗ್ಗ ತನ್ನ ಅಪಾರ್ಟ್ಮೆಂಟ್ ಲಿಫ್ಟ್ನಿಂದ ಕೆಳಗಿಳಿದು ಬರುವ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಅಪಾರ್ಟ್ಮೆಂಟ್ನಿಂದ ಹೊರಬಂದ ಜಗ್ಗ ತನ್ನ ಬಿಳಿ ಬಣ್ಣದ ಆಡಿ ಕಾರ್ ಹತ್ತಿ ಅತ್ತಿಬೆಲೆ ಮಾರ್ಗವಾಗಿ ಹೊರಟಿದ್ದಾನೆ. ಅತ್ತಿಬೆಲೆ ಟೋಲ್ನಲ್ಲಿ ಜಗ್ಗನ ಕಾರ್ ಪಾಸ್ ಆಗುವ ದೃಶ್ಯವು TV9ಗೆ ಲಭ್ಯವಾಗಿದೆ. KA01 MQ0272 ನಂಬರ್ನ ಆಡಿ ಕಾರ್ನಲ್ಲಿ ಜಗ್ಗ ಎಸ್ಕೇಪ್ ಆಗಿದ್ದಾನೆ. ಬಿಕ್ಲು ಶಿವನ ಕೊಲೆ ಕೇಸ್ನ 5ನೇ ಆರೋಪಿ ಭೈರತಿ ಬಸವರಾಜ್ಗೆ ಪೊಲೀಸರು ಈವರೆಗೆ 2 ಬಾರಿ ವಿಚಾರಣೆ ನಡೆಸಿದ್ದಾರೆ. ಜುಲೈ 19 ಮತ್ತು ಜುಲೈ 23ರಂದು ವಿಚಾರಣೆ ನಡೆಸಿದ್ದ ಪೊಲೀಸರು ಭೈರತಿಗೆ ಬೆವರಿಳಿಸಿದ್ದಾರೆ. ನಿಮಗೂ ಕೊಲೆಯಾದ ರೌಡಿ ಬಿಕ್ಲು ಶಿವನಿಗೂ ಪರಿಚಯ ಹೇಗೆ? ನನಗೂ ಆತನಿಗೂ ಪರಿಚಯ ಇಲ್ಲ. ಈ ಹಿಂದೆ ಬಿಕ್ಲು ಶಿವ ಭಾರತೀನಗರ ಠಾಣೆಯಲ್ಲಿ ದೂರು ನೀಡಿದ್ದು ಯಾಕೆ? ನನಗೂ ಅವನಿಗೂ ಸಂಪರ್ಕವಿಲ್ಲ, ನನಗೆ ಗೊತ್ತಿಲ್ಲ. ನಿಮ್ಮ ನಡುವೆ ಯಾವುದಾದ್ರೂ ಜಮೀನಿನ ವಿಚಾರವಾಗಿ ಗಲಾಟೆ ಆಗಿತ್ತಾ? ಇಲ್ಲ, ನನಗೆ ಯಾವುದೇ ರೀತಿಯಾದ ಜಮೀನಿನ ಬಗ್ಗೆ ಗೊತ್ತಿಲ್ಲ. ನಿಮಗೂ ಜಗ್ಗನ್ಗೆ ಪರಿಚಯ ಹೇಗೆ? ನನ್ನ ಹುಟ್ಟಿದ ಹಬ್ಬಕ್ಕೆ ಬರ್ತಿದ್ರು, ಫೋಟೋ ತೆಗೆಸ್ಕೊಳ್ತಿದ್ರು, ಆದ್ರೆ ನನಗೆ ಪರಿಚಯವಿಲ್ಲ. ಕುಂಭಮೇಳದಲ್ಲಿ ನಿಮ್ಮ ಜೊತೆಗಿನ ಫೋಟೋ ಇದೇ ಜಗ್ಗನ ಜೊತೆ ಹೇಗೆ? ನಾನು KR ಪುರಂ ಕ್ಷೇತ್ರದ MLA, ಅವರು KR ಪುರಂ ಕ್ಷೇತ್ರದ ನಿವಾಸಿ. ಹೀಗಾಗಿ ನನ್ನನ್ನು ನೋಡಿ ಫೋಟೋ ತೆಗೆದುಕೊಂಡ್ರು. 2ನೇ ಬಾರಿ ಟೆಕ್ನಿಕಲ್ ಎವಿಡೆನ್ಸ್ ಸಮೇತ ಭೈರತಿಗೆ ಪೊಲೀಸರ ಪ್ರಶ್ನೆ. 1ನೇ ದಿನದ ವಿಚಾರಣೆಯಲ್ಲಿ ಬೇಜವಾಬ್ದಾರಿ ಉತ್ತರ ನೀಡಿದ್ದ ಶಾಸಕ ಭೈರತಿ ಬಸವರಾಜ್ಗೆ ಎಲ್ಲಾ ಪ್ರಶ್ನೆಗೂ ಗೊತ್ತಿಲ್ಲ ಅಂದಿದ್ರು. 2ನೇ ಬಾರಿ ಜುಲೈ 23ರಂದು 4 ಗಂಟೆಗಳ ಕಾಲ ಭೈರತಿ ವಿಚಾರಣೆ ಮಾಡಲಾಗಿತ್ತು. ಈ ವೇಳೆ ಜಗ್ಗ ಜೊತೆ ನಂಟಿನ ಬಗ್ಗೆ ಟೆಕ್ನಿಕಲ್ ಎವಿಡೆನ್ಸ್ ಜೊತೆಗೆ ಕಾಲ್ ಡೀಟೇಲ್ ಸಮೇತ ಪೊಲೀಸರು ಪ್ರಶ್ನೆಗಳನ್ನ ಮುಂದಿಟ್ಟಾಗ ಭೈರತಿ ತಬ್ಬಿಬ್ಬಾಗಿದ್ರಂತೆ. ಹೀಗಾಗಿ ಏನೇ ಪ್ರಶ್ನೆ ಕೇಳಿದ್ರೂ ಮೌನಕ್ಕೆ ಶರಣಾಗಿದ್ರು ಎನ್ನಲಾಗಿದೆ. ದೆಹಲಿಯ ಟಾಲ್ಕಟೋರಾ ಕ್ರೀಡಾಂಗಣದಲ್ಲಿ AICC OBC ಘಟಕದಿಂದ ಭಾಗಿದಾರಿ ನ್ಯಾಯ ಸಮ್ಮೇಳನ ನಡೆದಿದೆ. AICC ಹಿಂದುಳಿದ ವರ್ಗಗಳ ಘಟಕ ಆಯೋಜಿಸಿರುವ ಸಮ್ಮೇಳನದಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಕರ್ನಾಟಕ CM ಸಿದ್ದರಾಮಯ್ಯ, DCM DK ಶಿವಕುಮಾರ್, ತೆಲಂಗಾಣ CM ರೇವಂತ್ ರೆಡ್ಡಿ, ಮಾಜಿ CM ಅಶೋಕ್ ಗೆಹ್ಲೋಟ್, BK ಹರಿಪ್ರಸಾದ್ ಸೇರಿ ದೇಶದ OBC ನಾಯಕರು, ಮುಖಂಡರು ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಲ್ಲಿಕಾರ್ಜುನ ಖರ್ಗೆ, ಮೋದಿ ನನ್ನನ್ನ ದೇವರು ಹುಟ್ಟಿಸಿದ್ದು ಅಂತಾರೆ. ಆದರೆ ಅವರ ಬಳಿ ಜವಾಹರ್ಲಾಲ್ ನೆಹರು ಅವರಲ್ಲಿ ಇದ್ದ ಶಾಸ್ತ್ರೀಯ ವಿಚಾರಧಾರೆಗಳು ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಭಾಗಿದಾರಿ ನ್ಯಾಯ ಸಮ್ಮೇಳನದಲ್ಲಿ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಪ್ರಧಾನಿ ಮೋದಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಪ್ರಧಾನಿ ಮೋದಿ ಅವರಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲಾಗಿದೆ, ಮಾಧ್ಯಮಗಳು ಅವರನ್ನು ಮಿತಿ ಮೀರಿ ಉತ್ಪ್ರೇಕ್ಷಿಸಿವೆ ಎಂದಿದ್ದಾರೆ. नरेंद्र मोदी कोई बड़ी प्रॉब्लम नहीं, वो नहीं, मैं आपको बता रहा हूँ, ये आपने अपने सिर पे चढ़ा रखा है, कोई प्रॉब्लम नहीं. ये जो मीडिया वाले हैं इन्होंने बना रखा है, इसका गुब्बारा बनाया, कोई प्रॉब्लम नहीं. अब पहले तो मैं मिला नहीं था, अब 2-3 बार मैं मिल भी लिया हूँ, बात समझ गया हूँ मैं, कुछ नहीं. शो पूरा शो है, दम नहीं है, बता रहा हूँ. आप लोग मिले नहीं हो, मैं मिला हूँ. ಬಿಹಾರದಲ್ಲಿ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ವಿರೋಧಿಸಿ ಸಂಸತ್ ಭವನದ ಬಳಿ ವಿಪಕ್ಷ ನಾಯಕರು ಪ್ರತಿಭಟನೆಯನ್ನ ನಡೆಸಿದ್ರು. SRI ಅಂದ್ರೆ ವಿಶೇಷ ತೀವ್ರ ಪರಿಷ್ಕರಣೆ ಎಂದು ಬರೆದಿದ್ದ ಪ್ರತಿಗಳನ್ನ ಹರಿದು ಕಸದ ಬುಟ್ಟಿಗೆ ಹಾಕಿದ್ರು. ಇನ್ನು ಸಾಂವಿಧಾನಿಕ ಸಂಸ್ಥೆಯಾದ ಚುನಾವಣಾ ಆಯೋಗ ಬಿಜೆಪಿಯ ಬ್ರಾಂಚ್ನಂತೆ ಕೆಲಸ ಮಾಡ್ತಿದೆ ಅಂತ TMC ಸಂಸದೆ ಮಹುವಾ ಮೊಯಿತ್ರಾ ಕಿಡಿಕಾರಿದ್ದಾರೆ. इसमें ऐसा कभी नहीं हुआ है, जबकि निर्वाचन कमीशन, जो इलेक्शन कमीशन जो एक कॉन्स्टिट्यूशनल बॉडी है, वो बीजेपी का एक शाखा बन गया है. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅತಿ ಹೆಚ್ಚು ದಿನಗಳ ಕಾಲ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ ಪ್ರಧಾನಮಂತ್ರಿಗಳ ಪೈಕಿ 2ನೇ ಸ್ಥಾನಕ್ಕೇರಿದ್ದಾರೆ. ಪ್ರಧಾನಿ ಮೋದಿ ಮಾಜಿ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯನ್ನ ಹಿಂದಿಕ್ಕಿ 2ನೇ ಸ್ಥಾನಕ್ಕೇರಿದ್ದಾರೆ. ಮೊದಲನೇ ಸ್ಥಾನದಲ್ಲಿ ಪಂಡಿತ್ ಜವಾಹರ್ಲಾಲ್ ನೆಹರು ಇದ್ದಾರೆ. ಪಂಡಿತ್ ಜವಾಹರ್ಲಾಲ್ ನೆಹರು 16 ವರ್ಷ 286 ದಿನಗಳ ಕಾಲ
ಪ್ರಧಾನಿ ಹುದ್ದೆಯಲ್ಲಿದ್ದರು. ಇಂದಿರಾ ಗಾಂಧಿ 4077 ದಿನಗಳ ಕಾಲ ಪ್ರಧಾನಿ ಹುದ್ದೆಯಲ್ಲಿದ್ದರು. ಸದ್ಯ ಪ್ರಧಾನಿ ಮೋದಿ 4078 ದಿನಗಳ ಕಾಲ ಸತತ ಸೇವೆಯಲ್ಲಿದ್ದಾರೆ. ಈ ಮೂಲಕ ಇಂದಿರಾ ಗಾಂಧಿಯನ್ನ ಹಿಂದಿಕ್ಕಿದ್ದಾರೆ. ಸ್ವಾತಂತ್ರ್ಯ ಭಾರತದಲ್ಲಿ ಜನಿಸಿ ಅತಿ ಹೆಚ್ಚು ಕಾಲ ಪ್ರಧಾನಮಂತ್ರಿಯಾದ ಮೊದಲ ಪ್ರಧಾನಿ ಎನಿಸಿಕೊಂಡಿದ್ದಾರೆ. ಗುಜರಾತ್ ಮುಖ್ಯಮಂತ್ರಿಯಾಗಿಯೂ ಮೋದಿ ಕಾರ್ಯನಿರ್ವಹಿಸಿದ್ದು ಒಟ್ಟು 24 ವರ್ಷಗಳ ಕಾಲ ಮೋದಿಯವರು ಸರ್ಕಾರ ಮುನ್ನಡೆಸಿದ್ದಾರೆ. ಅಲ್ಲದೆ ಕೇಂದ್ರದಲ್ಲಿ ಬಹುಮತ ಪಡೆದ ಕಾಂಗ್ರೆಸ್ಸೇತರ ಮೊದಲ ಪ್ರಧಾನಿಯಾಗಿದ್ದಾರೆ. ಇತಿಹಾಸದಲ್ಲಿಯೇ ಮೊದಲ ಬಾರಿಗೆ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಪ್ರಾಣಿಗಳನ್ನ ಜಪಾನ್ನ ಹಿಮೋಚಿ ಸೆಂಟ್ರಲ್ ಪಾರ್ಕ್ನ ಪ್ರಾಣಿಗಳ ಜೊತೆಗೆ ವಿನಿಮಯ ಮಾಡಲಾಗ್ತಿದೆ. ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ 1 ಗಂಡು ಮತ್ತು 3 ಹೆಣ್ಣು ಆನೆಗಳನ್ನ ಜಪಾನ್ಗೆ ಕಳುಹಿಸಲಾಗಿದೆ. ಬೆಂಗಳೂರಿನ ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಜಪಾನ್ ದೇಶದ ಒಸಾಕಾ ಕಾನ್ಸೈ ವಿಮಾನ ನಿಲ್ದಾಣಕ್ಕೆ ಆನೆಗಳನ್ನ ಸಾಗಿಸಲಾಗಿದೆ. ಕತಾರ್ ಏರ್ವೇಸ್ನ ಸರಕು ವಿಮಾನ B777-200F ಮೂಲಕ ಸುರೇಶ್, ತುಳಸಿ, ಗೌರಿ ಮತ್ತು ಶ್ರುತಿ ಆನೆಗಳನ್ನ ರವಾನೆ ಮಾಡಲಾಗಿದೆ. ಸುಮಾರು 8 ತಾಸುಗಳ ಪ್ರಯಾಣದ ಬಳಿಕ ಆನೆಗಳು ಜಪಾನ್ ತಲುಪಿವೆ. ದಾವಣಗೆರೆಯಲ್ಲಿ ಖೋಟಾ ನೋಟು ಚಲಾವಣೆ ಮಾಡುತ್ತಿದ್ದ 4ರನ್ನ ಪೊಲೀಸರು ಬಂಧಿಸಿದ್ದಾರೆ. 3,75,400 ರೂಪಾಯಿ ಮೌಲ್ಯದ ಖೋಟಾ ನೋಟು ಹಾಗೂ ಒಂದು ಬೈಕ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ಗೋಕರ್ಣದ ಗುಹೆಯಲ್ಲಿ ಪತ್ತೆಯಾದ ರಷ್ಯಾದ ಮಹಿಳೆ ಮತ್ತು ಆಕೆಯ 2 ಮಕ್ಕಳ ಗಡೀಪಾರು ಪ್ರಕ್ರಿಯೆಯನ್ನ ಕರ್ನಾಟಕ ಹೈಕೋರ್ಟ್ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದೆ. ಅರಣ್ಯ ಅಧಿಕಾರಿಯೊಬ್ಬನ ಮನೆಯಲ್ಲಿ ಚಿನ್ನದ ನಾಣ್ಯ, ಕೋಟಿ ನಗದು ಪತ್ತೆಯಾಗಿದೆ. ಕೊರಾಪುಟ್ ಜಿಲ್ಲೆಯ ಜೇಪುರ್ ಅರಣ್ಯ ವಿಭಾಗದ ಉಪರೇಂಜರ್ ರಾಮಚಂದ್ರ ನೇಪಕ್ಗೆ ಸಂಬಂಧಿಸಿದ 6 ಸ್ಥಳಗಳಲ್ಲಿ ವಿಜಿಲೆನ್ಸ್ ಅಧಿಕಾರಿಗಳು ಶೋಧ ಕಾರ್ಯ ನಡೆಸಿದ್ರು. ಈ ವೇಳೆ 1.44 ಕೋಟಿ ನಗದು, 4 ಚಿನ್ನದ ಬಿಸ್ಕೆಟ್ ಮತ್ತು 10 ಗ್ರಾಂ ಮೌಲ್ಯದ 16 ಚಿನ್ನದ ನಾಣ್ಯಗಳು ಪತ್ತೆಯಾಗಿವೆ. ಅನಾರೋಗ್ಯ ಕಾರಣ ಕೊಟ್ಟು ಉಪರಾಷ್ಟ್ರಪತಿ ಹುದ್ದೆಗೆ ರಾಜೀನಾಮೆ ನೀಡಿದ ಜಗದೀಪ್ ಧನ್ಕರ್ಗೆ ವಿರೋಧ ಪಕ್ಷಗಳು ಬೀಳ್ಕೊಡುಗೆ ಔತಣಕೂಟಕ್ಕೆ ಆಹ್ವಾನ ನೀಡಿವೆ ಎಂದು ಮೂಲಗಳು ತಿಳಿಸಿವೆ. ನಟ ಮತ್ತು ರಾಜಕಾರಣಿ ಕಮಲ್ ಹಾಸನ್ ಶುಕ್ರವಾರ ರಾಜ್ಯಸಭಾ ಸಂಸದರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಗಾಜಿಯಾಬಾದ್ ಬಳಿಕ ಜೈಪುರದಲ್ಲಿಯೂ ಆರ್ಸಿಬಿ ವೇಗಿ ಯಶ್ ದಯಾಳ್ ವಿರುದ್ಧ ಮತ್ತೊಂದು ಅತ್ಯಾಚಾರ ಪ್ರಕರಣ ದಾಖಲಾಗಿದೆ. ಈ ಬಾರಿ ದಯಾಳ್ ವಿರುದ್ಧ ಪೋಕ್ಸೋ ಕಾಯ್ದೆಯಡಿ ಕೇಸ್ ದಾಖಲಾಗಿದೆ. ಅಮೆರಿಕದ ಕುಸ್ತಿ ದಂತಕತೆ ಮತ್ತು WWE ಸೂಪರ್ ಸ್ಟಾರ್ ಹಲ್ಕ್ ಹೋಗನ್ ನಿಧನರಾಗಿದ್ದಾರೆ. 71 ವರ್ಷದ ಹಲ್ಕ್ ಹೋಗನ್ ಫ್ಲೋರಿಡಾದ ತಮ್ಮ ನಿವಾಸದಲ್ಲಿ ನಿನ್ನೆ ಹೃದಯಾಘಾತದಿಂದ ಕೊನೆಯುಸಿರೆಳೆದಿದ್ದಾರೆ. ಹಿರಿಯ ನಟಿ ಸರೋಜಾದೇವಿ 13ನೇ ದಿನದ ಪುಣ್ಯತಿಥಿ ಕಾರ್ಯ ನಡೆದಿದೆ. ಮಲ್ಲೇಶ್ವರಂನ 11ನೇ ಮುಖ್ಯ ರಸ್ತೆಯಲ್ಲಿರೋ ಮನೆಯಲ್ಲಿ ಕಾರ್ಯ ನೆರವೇರಿದ್ದು ಮಾಜಿ ಉಪಮುಖ್ಯಮಂತ್ರಿ ಡಾ ಸಿ ಅಶ್ವಥ್ ನಾರಾಯಣ ಹಾಗೂ ರಿಯಲ್ ಸ್ಟಾರ್ ಉಪೇಂದ್ರ ಭಾಗಿಯಾಗಿದ್ರು.